ಹಾಯ್ ಎಲ್ರಿಗೂ ನಮಸ್ಕಾರ. ಫ್ಯಾಬ್ರಿಕ್ ಕಟಿಂಗ್ ಮೆಷಿನ್ ನೋಡಿ, ಇದು ನಾನು ಹೊಸದಾಗಿ ತಗೊಂಡೆ. ಏನು ಎಂತ ಹೆಂಗೆ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಇದು ಹೆಂಗೆ ಕೆಲಸ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಮಿಷಿನು ಇದು ಚಾರ್ಜ್ ಮಾಡೋದು. ಇದು ಕಳೆದ ಒಂದು ಮೂರು ವರ್ಷ ಮೇಲೆ ಚೆನ್ನಾಗೇ ಇತ್ತು. ಬಟ್ ಈಗ ಏನೋ ಇದು ಸ್ಟ್ರಕ್ ಆಯ್ತು. ಇದು ಬ್ಲೇಡ್ ಸಿಕ್ಕಿಲ್ಲೋ ಗೊತ್ತಿಲ್ಲ. ಅದಕ್ಕೆ ಇದು ಬಿಸಾಕ್ಬಿಟ್ಟು ಈಗ ಈ ಮಿಷಿನ್ ತಗೊಂಡೆ. ಇಷ್ಟೊಂದು ಬ್ಲೇಡ್ ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಇದು ಯೂಸರ್ ಮ್ಯಾನುವಲ್ ಕಡೆ ಇಂಗ್ಲೀಷಲ್ಲಿದೆ, ಒಂದು ಕಡೆ ಚೈನಾ ಭಾಷೆಯಲ್ಲಿದೆ. ಇದು ಶಾರ್ಪ್ ಮಾಡೋದು ಅಂತ. ಪ್ಯಾಕಿಂಗ್ ಚೆನ್ನಾಗಿ ಕೊಟ್ಟಿದ್ದಾನೆ. ಇದು ಗ್ರೀಸ್ ಇಂಜೆಕ್ಟ್ ಮಾಡೋದು. ಅಂದ್ರೆ ಒಂದು 2.5 kg ವೆಯ್ಟ್ ಇರ್ಬೋದು. ಬಟ್ ಜೆಂಟ್ಸ್ಗೆ ಓಕೆ, ಲೇಡೀಸ್ಗೆ ಇದು ಕಷ್ಟ ಅನಿಸುತ್ತೆ, ಸ್ವಲ್ಪ ವೆಯ್ಟ್ ಇದೆ. ಮತ್ತು ಇದು ಏನು, ಇದು ಗ್ರೈಂಡಿಂಗ್ ಶಾರ್ಪ್ ಮಾಡೋದು. ಮತ್ತು 2 ಕಾರ್ಬನ್ನು ಕೊಟ್ಟಿದ್ದಾರೆ. ಅಷ್ಟೇ, ಅದು ಬಿಟ್ಟು ಏನಿಲ್ಲ. ಬನ್ನಿ ಇದು ಹೆಂಗೆ ಕೆಲಸ ಮಾಡುತ್ತೆ ನೋಡೋಣ. ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಈಗ ಇದು ಹೆಂಗೆ ಕೆಲಸ ಮಾಡುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಆನ್ ಮಾಡಿ ತೋರಿಸ್ತೀನಿ. ಈಗ ಒಂದು 1 2 3 ಬ್ಲೌಸ್ಗಳು ಒಟ್ಟು ಹೆಂಗೆ ಇದು ಮಿಷಿನ್ ಕಟ್ ಮಾಡುತ್ತಾ ಇಲ್ವಾ ತೋರಿಸ್ತೀನಿ. ವರ್ತ್ ಇದೆಯಾ ಇಲ್ವಾ ಅಂತ ತೋರಿಸ್ತೀನಿ. ನಮ್ಗೆ ಆವಾಗ 3 5 6 ಆ ಥರ ಬ್ಲೌಸ್ಗಳು ಡ್ರೆಸ್ಗಳೆಲ್ಲ ಬರುತ್ತೆ. ಆವಾಗ ಸಿಸರಲ್ಲಿ ಕಟ್ ಮಾಡೋದು ತುಂಬ ಕಷ್ಟ ಇದೆ, ಒಟ್ಟಿಗೆ ಹಾಕಿ ಕಟ್ ಮಾಡೋದು. ಅದಕ್ಕೆ ಮಿಷಿನ್ ತಗೊಂಡೆ. ಬನ್ನಿ ಫ್ರೆಂಡ್ಸ್, ಇದು ಹೆಂಗೆ ಕೆಲಸ ಮಾಡುತ್ತಂತ ತೋರಿಸ್ತೀನಿ. ಈ ಕೆಳಗೆ ಬಟನ್ ಕೊಟ್ಟಿದ್ದಾರೆ, ಆನ್ ಆಫ್ ಬಟನ್. ಬ್ಲೇಡು ತುಂಬ ಶಾರ್ಪ್ ಇದೆ. ಗ್ರೈಂಡಿಂಗ್ ಮಾಡಬೇಕಂದ್ರೆ ಇದು ಸ್ವಲ್ಪ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಇನ್ನೂ ಶಾರ್ಪ್ ಆಗುತ್ತೆ. ಬನ್ನಿ ಇದು ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಎಲ್ಲ ಕಟ್ ಆಗಿರೋದೇ ಗೊತ್ತಿಲ್ಲ ಫ್ರೆಂಡ್ಸ್.
ಫಸ್ಟ್ ಕ್ಲಾಸ್ ಕಟ್ಟಾಗಿದೆ. ಜಾಸ್ತಿ ಇದ್ರೆ ಕ್ಲಿಪ್ ಹಾಕ್ಕೋಬೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಷ್ಟೇ ಚೆನ್ನಾಗಿದೆ ಮೆಷಿನು. ಅಂದರೆ ಟೇಬಲ್ ಮೇಲೆ ಕ್ಲಾತ್ ಇರೋದಕ್ಕೆ ಸ್ವಲ್ಪ ಜರ್ಕ್ ಆಗ್ತದೆ. ಈ ಟೇಬಲ್ ಕ್ಲಾತ್ ಹಾಕಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ಹೋಗುತ್ತೆ ಇದು. ಈ ಜಾಗದ ಇದು ತೆಗೆದುಬಿಟ್ಟು ಇದು ಒಳಗಡೆ ಗ್ರೀಸ್ ಹಾಕಬೇಕು ಅವಾಗವಾಗ.